ಈಗ SSC GD ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು ನವಂಬರ್ 11ರಿಂದ ಕಾಲ್ಫಾರ್ಮ್ ಆಕೈತಿ ಅನ್ನೋದೈತ್ರಿ. ಇದು ನವಂಬರ್ 11ರಿಂದ ಕಾಲ್ಫಾರ್ಮ್ ರೀ. ಹೊಸಾದ 53,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ. ಇದು ನವಂಬರ್ 11ರಿಂದ ಕಾಲ್ಫಾರ್ಮ್ ಸ್ಟಾರ್ಟ್ ಆಗ್ತದೆ, ದೂರಿಲ್ಲ. ಈ ಸದ್ಯ ಸಮೀಪದಾಗದೆ. ಈಗಾಗಲೇ 2024-25ನೇ ಸಾಲಿನವ್ರಿಗೆ ಏನಪ್ಪ ಅಂದ್ರೆ ಇದು ನವಂಬರ್ 12ರಿಂದ ಡಿಸೆಂಬರ್ 9 ತಾರೀಕು ತನಕ ಮೆಡಿಕಲ್ ಚಲೋ ಅದಾವೆ ರೀ. ಇದು ನವಂಬರ್ 12ರಿಂದ ಡಿಸೆಂಬರ್ 9 ತಾರೀಕು ತನಕ ಏನಪ್ಪ ಅಂದ್ರೆ ಮೆಡಿಕಲ್ ಸ್ಟಾರ್ಟ್ ಆಗ್ಯಾವು. ಅವು ಮೆಡಿಕಲ್ ಎಲ್ಲಿ ನಡೀತಾವೆ ಅಂದ್ರೆ ಬೆಂಗಳೂರು ಯಲಹಂಕದ BSF ಮತ್ತು CRPF ಸೆಂಟರ್ದಾಗ ನಡೆಯತ್ತಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, BSF ಮತ್ತು CRPF ಸೆಂಟರ್ದಾಗ ಬೆಂಗಳೂರಿನ ಯಲಹಂಕದಲ್ಲಿ ಇದೇ ನವಂಬರ್ 12ರಿಂದ ಪ್ರಾರಂಭವಾಗ್ತಾಯಿದೆ. ಈಗಾಗಲೇ ಅವರು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ, ಆಮೇಲೆ ಫಿಸಿಕಲನ್ನು ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಸ್ಟಾರ್ಟ್ ಆಗಿದೆ. ಆ ವಿಷಯನೂ ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಮೆಡಿಕಲ್ ಅಂದಾಗ SSC GD ಮೆಡಿಕಲ್ ಸ್ವಲ್ಪ ಸಾಧ್ಯ ಆದಷ್ಟು ಶಾರ್ಟ್ ಹೇಳಿಬಿಡ್ತಾನೆ ನಿಮ್ಗೆ. ಅಲ್ಲಿಯೂ ಈ ಆರ್ಮಿ ಒಳಗೆ ಏನು ಟೆಸ್ಟ್ ಮಾಡ್ತಾರೆ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಕೆಲವೊಂದು ಬದಲಾವಣೆ ಇದಾವೆ ರೀ, ಕೆಲವೊಂದು ಬದಲಾವಣೆ ಇದಾವೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಮೊದಲನೇದು ಏನಪ್ಪ ಅಂದ್ರೆ ಕಣ್ಣೊಳಗೆ ಏನೇನು ಚೆಕ್ ಮಾಡ್ತಾರಪ್ಪ ಅಂದ್ರೆ 6/6 6/9 ಅಂದ್ರೆ ದೂರ ದೃಷ್ಟಿ ಮತ್ತು ಸಮೀಪ ದೃಷ್ಟಿ. ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಲ್ಲಿ ಚೆಕ್ ಮಾಡ್ತಾರೆ, ಆಮೇಲೆ ಈ ಕಡೆ ಕಣ್ಣು ಮುಚ್ಚಿ ಈ ಕಡೆ ಚೆಕ್ ಮಾಡ್ತಿರ್ತಾರೆ. ಈ ರೀತಿ ನಡೀತಿರ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಕಲರ್ ಬ್ಲೈಂಡ್ನೆಸ್ ಅಂತೀವಿ ನಾವು. ಕಲರ್ ಬ್ಲೈಂಡ್ನೆಸ್ ಅಂದಾಗ ಬಹುಶಃ ನಿಮ್ಮ ಮೊಬೈಲ್ನಾಗ ಹೊಡೆದ್ರೆ ನಿಮ್ಗೆ ಸಿಗ್ತಾವೆ, ಅಲ್ಲಿ ಸಂಖ್ಯೆಗಳಿರ್ತಾವೆ. 20, 30, 26 ಈ ರೀತಿಯೂ ಇರ್ಬೋದು. ಅಥವಾ ಸ್ಟಾರ್ಟಿಂಗ್ ಪಾಯಿಂಟ ಫಿನಿಶಿಂಗ್ ಪಾಯಿಂಟ ಹಿಂಗೆ ತೊಗೊಂಡು ಈ ರೀತಿ ಕೈಯನ್ನು ತೋರಿಸ್ಬೇಕಾಗ್ತದೆ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಬರ್ತದೆ. ಬ್ಯಾಲೆನ್ಸ್ ಅಂದಾಗ ಈ ಒಂದೇ ಕಡೆನ ಒಂದೇ ಪಾಯಿಂಟನ್ನು ನಾವು ನೋಡ್ಬೇಕು ರೀ. ಈ ಕಡೆ ಹೋದಾಗ ಕಣ್ಣು ಈ ಕಡೆ ಹೋಗ್ಬೇಕು, ಈ ಕಡೆ ಹೋದಾಗ ಈ ಕಡೆ ಹೋಗ್ಬೇಕು, ಮ್ಯಾಲೆ ಹೋದ್ರೆ ಮ್ಯಾಲೆ ಹೋಗ್ಬೇಕು, ತೆಳಗೆ ಬಂದ್ರೆ ತೆಳಗೆ ಬರಬೇಕು. ರೌಂಡ್ ಹಾಕಿದಾಗ ಕಣ್ಣು ಗುಡ್ಡಿಗಳು ಸಹಿತ ರೌಂಡ್ ಆಗ್ಬೇಕು, ರೈಟ್ ಸೈಡ ಮತ್ತು ಲೆಫ್ಟ್ ಸೈಡ. ಇದು ಕಣ್ಣಾಗಂದ್ರೆ 3 ಚೆಕ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಕಣ್ಣು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂಗಿನಲ್ಲಿ ಏನಾದರೂ ಮೌಸ್ ಬೆಳೆದತ್ತಂದ್ರೆ ಅದನ್ನು ಚೆಕ್ ಮಾಡ್ತಾರೆ. ಮೌಸ್ ಬೆಳೆದತ್ತಂದ್ರೆ ಆಪ್ರೇಷನ್ ಮಾಡ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ, ಮೆಡಿಕಲ್ ಅನ್ಫಿಟ್ ಆಗೋದಿಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು ತಲೆಯಾಗಿ ಏನೈತೆ ಅಂದರೆ ಆಪ್ರೇಷನ್ ಆದರೆ ಮೆಡಿಕಲ್ ಅನ್ಫಿಟ್ ಮಾಡ್ತಾರಂತ. ಕೆಲವೊಂದಕ್ಕೆ ಅದಾವ್ರಿ, ಎಲ್ಲದಕ್ಕೂ ಇಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಕೆಲವೊಂದಕ್ಕೆ ಅದಾವೆ, ಎಲ್ಲದಕ್ಕೂ ಇಲ್ಲ, ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಲ್ಲು ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು ರೀ, ದೌಡಿ ಹಲ್ಲು ಕಟ್ಟಾದ್ರೆ ನಡೀತದೆ. ಆಮೇಲೆ ನಂತರ ಬರೋದು ಕಿವಿ ಒಳಗೆ ಏನು ಚೆಕ್ ಮಾಡ್ತಾರೆ ಅಂದರೆ ಮಿಷನ್ ಬಿಟ್ಟು ಚೆಕ್ ಮಾಡ್ತಾರೆ ರೀ. ಹೋಲ್ ಅದು ಇರಬಾರ್ದು, ಕಿವಿ ಹೋಲ್ ಅದು ಏನಾದರೂ ಇತ್ತಂದರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಕಿವಿ ಹೋಲ್ ಯಾರಿಗಿರ್ತಾವಂದ್ರೆ ಈ ಕಿವಿ ಸೋರ್ತಿರ್ತಾರಲ್ಲ, ಸಣ್ಣಾಗಿದ್ದಾಗ ಅದು ಕಿವಿ ಸೋರ್ತಿರ್ತಾರಲ್ಲ ಅಂಥವ್ರು ಕಿವಿ ಹೋಲ್ ಇರ್ತಾವೆ ರೀ. ನೀವು ಕಿವಿಯನ್ನು ಹೋಗುವಾಗ ಮೆಡಿಕಲ್ಗೆ ಹೋಗುವಾಗ ಕಿವಿಯನ್ನು ತೊಳಸ್ಕೊಂಡು ಹೋಗ್ಬೇಕು. ಯಾವುದೇ ಮೆಡಿಕಲ್ ಹೋಗ್ರಿ, ಕಿವಿಯನ್ನು ತೊಳಸ್ಕೊಂಡು ಹೋದ್ರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಪಟ್ನ ನೋಡಿದ ತಕ್ಷಣ ಫಿಟ್ ಆಗ್ತದೆ. ಒಮ್ಮೊಮ್ಮೆ ಕಿವಿಯಾಗ ಹೊಲಸಿತ್ತಂದ್ರೆ ಪರದೆ ಕಾಣೋದಿಲ್ಲ ರೀ ಅವ್ರಿಗೆ. ಮಿಷನ್ ಬಿಟ್ಟಾಗ ಕಿವಿ ಪರದೆ ಕಾಣಲಿಲ್ಲ ಅಂದರೂ ಮೆಡಿಕಲ್ ಅನ್ಫಿಟ್ ಮಾಡ್ತಾರೆ, ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ 2 ಭುಜಗಳನ್ನ ಚೆಕ್ ಮಾಡ್ತಾರೆ ರೀ. ಭುಜ ಕರೆಕ್ಟ್ ಇರಬೇಕು. ಒಬ್ಬೊಬ್ರು ಭುಜ ಹಿಂಗೆ ಇರ್ತಾವೆ ರೀ, ಕಾಣಿಸಾದ್ನಂದ ಹಿಂಗೆ ಮ್ಯಾಲ ತೆಳಗೆ ಇರ್ತಾವೆ ರೀ. ಆ ರೀತಿ ಇದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ಎದೆಯ ಭಾಗನ ನೋಡ್ತಾರೆ, ಒಬ್ಬೊಬ್ರು ಎದೆಯ ಭಾಗ ಒಂದು ಸೈಡ್ ಹೆಚ್ಚಿರ್ತದೆ ರೀ, ಒಂದು ಸೈಡ್ ಕಡಿಮೆ ಇರ್ತದೆ. ಆ ರೀತಿ ಇದ್ದರೂ ಮೆಡಿಕಲ್ ಅನ್ಫಿಟ್ ಮಾಡ್ತಾರೆ. ಆಮೇಲೆ 2 ಕೈಗಳನ್ನ ಚೆಕ್ ಮಾಡ್ತಾರೆ ರೀ. 2 ಕೈಗಳನ್ನ ನೋಡಿದಾಗ 2 ಕೈ ಕರೆಕ್ಟಾಗಿರಬೇಕು, ಮೊಣಕೈಗಳು ಕರೆಕ್ಟಾಗಿ ಇರಬೇಕು. ಪೂರ ಹಿಂಗೆ ಡೊಂಕು ಇರಬಾರ್ದು, ಪೂರ ಈ ರೀತಿಯೂ ಇರಬಾರ್ದು. ಆಮೇಲೆ ಬೆರಳುಗಳನ್ನ ಚೆಕ್ ಮಾಡ್ತಾರೆ. ಆಮೇಲೆ ಬೆವರು ಬಿಡ್ತಾ ಇತ್ತಂದ್ರೆ ಬೆವರನ್ನು ಸಹಿತ ಚೆಕ್ ಮಾಡ್ತಾರೆ. ಹಿಂಗೆ ಕೈ ಹಿಡಿದು ಜಗ್ಗಿರಿ ಸಾಕ್ರಿ, ಬೆವ್ರದವ್ರದ್ದು ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೊಣಕಾಲನ್ನು ಚೆಕ್ ಮಾಡ್ತಾರೆ ರೀ. ಮೊಣಕಾಲು ಕೂಡಬಾರ್ದು ಅಂದರೆ ಭಾಳ ಅಲ್ರಿ, ಒಂದು ಸ್ಕೇಲ ಹಿಂಗೆ ಆದ್ರೆ ಅಷ್ಟೇ ಸಾಕ್ರಿ. ಹಿಂಗೆ ಇದಲ್ಲ ಸ್ಕೇಲ್, ಗೊತ್ತಾಗದ್ರಿ. ಇಷ್ಟು ಪಾಸ್ ಆದ್ರೆ ಸಾಕು ಸ್ಕೇಲ್ ರೀ, ಅಷ್ಟೇ. ನೀವು ಯಾವತ್ತು ಅಂದರೆ 60 ಡಿಗ್ರಿ ಒಳಗೆ ನಿಲ್ಬೇಕಲ್ಲಿ. ನೀವು ಅದು ಪೂರ ಹಿಂಗೆ ಮಾಡಿ ನಿಂತ್ರೆ ಎಲ್ಲರೂ ಕೂಡ್ತಾವ್ರಿ, ಹಿಂಗೆ ಮಾಡ್ರೆ ಗೊತ್ತಾಗದ್ರಿ. 60 ಡಿಗ್ರಿ ಒಳಗೆ ಮಾತ್ರ ನಿಲ್ಲಬೇಕು. ಆಮೇಲೆ ನೆಕ್ಸ್ಟ್ ಚಪ್ಪಟೆ ಪಾದ ರೀ. ಚಪ್ಪಟೆ ಪಾದ ಒಬ್ರು ಏನಿರ್ತಾವೆ ಅಂದ್ರೆ ಪೂರ್ತಿ ಹಿಂಗೆ ಚಪ್ಪಟೆ ಇರ್ತಾವೆ ರೀ. ಪಾದ ಯಾವತ್ತೂ ಹಿಂಗೆ ಇರ್ಬೇಕು ರೀ. ಪಾದ ನಾವು ನೀರು ಮೇಲೆ ಕಾಲ ಮೇಲೆ ನೀರು ಹಾಕ್ಕೊಂಡು ಪರಿಶಿ ಮೇಲೆ ನಡೆದು ನೋಡ್ರೆ ನಮ್ಮ ಪಾದನ ನಾವು ಚೆಕ್ ಮಾಡ್ಕೋಬೋದು ರೀ. ಅಲ್ಲಿ ಪಾದನ ಕೃಷ್ಣನ ಹೆಜ್ಜೆ ಅಂತೀರಿ, ಗೊತ್ತಾಗದ್ಲೆ. ಅವು ಹಿಂಗೆ ನಡ್ಕೋತ ಆದ್ರಪ್ಪ ಅಂದ್ರೆ ಅಲ್ಲಿ ನಡುವಿನ ಭಾಗ ತೆಗ್ದು ಬೀಳಬೇಕು. ಅದು ಪೂರ್ತಿ ಮೂಡಿತಂದ್ರೆ ಕಾಲ ಚಪ್ಪಟಿ ಪಾದ ಆಯ್ತು ನಂಗೆ. ಆಮೇಲೆ ಇನ್ನೇ ಕೆಲವು ಮಂದಿದು ಏನು ಪ್ರಾಬ್ಲಮ್ ಇರ್ತದೆ ಅಂದ್ರೆ ನರಗಳು ಹೇಳ್ತಾವ್ರಿ, ಹಸಿರು ನರ ಅಂತೀವಿ ನಾವು. ರನ್ನಿಂಗ್ ಮಾಡಿದ ಮೇಲೆ ಇದನ್ನು ಮಾಡಿದ ಮೇಲೆ ಹಿಂದೆ ನರಗಳು ಹೇಳ್ತಿರ್ತಾವೆ ಇಂಥಲ್ಲಿ. ಆ ರೀತಿ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ, ಇದು ಗೊತ್ತಿರಬೇಕು. ಆಮೇಲೆ ಉಳಿದೆಲ್ಲ ಅವರು ಮೂಲವಾದಿ ಚೆಕ್ ಮಾಡ್ತಾರೆ. ಉಳಿದು ಎಲ್ಲ ರೀತಿ ಇಂಡೈರೆಕ್ಟ್ ಹೇಳ್ರಿ, ಗೊತ್ತಾಗತ್ತಲೆ. ಎಲ್ಲ ರೀತಿ ಚೆಕ್ ಮಾಡ್ತಾರೆ. ಟೋಟಲಾಗಿ ನಿಮ್ಮ ಬಾಡಿನ ಚೆಕ್ ಮಾಡ್ತಾರೆ ರೀ. ಆರ್ಮಿಗೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅನ್ನೋದ್ರೆ ಇಲ್ಲಿ SSC GD ಒಳಗೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಆರ್ಮಿ ಒಳಗೆ ಚೆಸ್ಟ್ ಎಕ್ಸ್ರೇ ಮಾಡಂಗಿಲ್ಲ ರೀ. SSC GD ಒಳಗೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಆಮೇಲೆ ನಿಮ್ಮ ಯೂರಿನ್ ಬ್ಲಡ್ ಚೆಕ್ ಮಾಡ್ತಾರೆ. ಯಾವುದಾದ್ರೂ ರೋಗ ಇದ್ದರೆ ಏನೋ ಇದ್ದರೂ ಚೆಕ್ ಮಾಡ್ತಾರೆ. ಉಳಿದೆಲ್ಲ ಫಿಸಿಕಲ್ ಮಾಡ್ಕೊಂಡು ಒಂದು ಹಾಸ್ಪಿಟ್ಲಿಗೆ ಅವರ ಕೊಡ್ತಾರೆ.
ಕೊಟ್ಟ ಮೇಲೆ ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಫೈನಲ್ ನಿಮ್ಮ ಮೆಡಿಕಲ್ ರಿಪೋರ್ಟನ್ನು ಅಂದರೆ ಮೆಡಿಕಲ್ ರಿಸಲ್ಟನ್ನು ಮಾಡ್ತಾರೆ. ಆಮೇಲೆ ಈ ಸದ್ಯ ನಡೆದಿದ್ದು ನವಂಬರ್ 12ರಿಂದ ಡಿಸೆಂಬರ್ 9 ತನಕ ಏನು ಮೆಡಿಕಲ್ ನಡೆದಿದೆ ಆ ವಿದ್ಯಾರ್ಥಿಗಳು ಈಗ ಮೆಡಿಕಲ್ ಚೆಕ್ ಮಾಡ್ತಾರೆ. ಮೆಡಿಕಲ್ ಜೊತೆ ಏನಪ್ಪ ಅಂದರೆ ಡಾಕ್ಯುಮೆಂಟು ಚೆಕ್ ಐತ್ರಿ. ಡಾಕ್ಯುಮೆಂಟ್ ಚೆಕ್ ಆದರೆ ಫೈನಲ್ ಮೆರಿಟಿಗೆ ಬಂದುಬಿಡ್ತಾರೆ ರೀ. ಇದು SSC GD ಪ್ರೆಸೆಂಟಾಗಿ ನಡೆದಿದ್ದು, ಅಂದರೆ ಈಗ ನಡೆಯೋದು, ಮುಂದೆ ನಡೀತಕ್ಕಂಥದ್ದು. ನಿಮ್ಗೆ ಎಲ್ಲ ರೀತಿ ಮಾಹಿತಿ ಇರ್ತಾರೆ, ಒಂದಾಗಲಿ ಒಂದು ನೀವು ಟ್ರೈ ಮಾಡ್ಬೋದು. ಯಾಕಂದ್ರೆ ಇದೇ ನವಂಬರ್ 11ರಿಂದ ಅದು ಚಾಲು ಆಗ್ತಾಯಿದೆ. RPF ಸಹಿತ ಡಿಸೆಂಬರ್ ಕೊನೆಯ ವಾರದಾಗ ಕಾಲ್ಫಾರ್ ಮಾಡೋ ಚಾನ್ಸ್ ಅದ. ಆಮೇಲೆ ಒಂದಾಗಲಿ ಒಂದು ನಿಮ್ಗೆ ಅವಕಾಶಗಳು ಸಿಗ್ತಾ ಇರ್ತಾವೆ. ಆಮೇಲೆ ಈ TA ಆರ್ಮಿಲಿ ಹೇಳಿದ್ದು ನೋಡಿರಿ, ಒಳ್ಳೆಯ ಅವಕಾಶ ಅದ. ಇಲ್ಲಿ ಮಾಡ್ಕೊಂಡ್ರಿಪ್ಪ ಅಂದ್ರೆ ಎಲ್ಲ ರೀತಿ ಸೌಲಭ್ಯಗಳು ಸಿಗ್ತಾವೆ ನಿಮ್ಗೆ ಆರ್ಮಿ ಒಳಗೆ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.